ನೀವು ಸಚಿವರಾಗಿದ್ದೀರಿ. ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಈಗ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದೇಳಿ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಅದು ಎಲ್ಲರೂ ಸಚಿವರಾಗಬೇಕು ಅಂತ ಬಯಸೋದು ಅದು ರಾಜಕೀಯ ಧರ್ಮ. ಆದರೆ ಎಲ್ಲರಿಗೂ ಕೊಡಕ್ಕೆ ಸಾಧ್ಯ ಆಗಲ್ಲ. 34ನೇ ಸಚಿವರು ಕೊಡಬೇಕು. ಅದರಲ್ಲಿ 20 ಜನ 14 ಜನ ಕೊಟ್ಟಿದ್ರು, ಇನ್ನು 20 ಜನ ಕೊಡಬೇಕಾಯ್ತು. ನಾವು 45 ಜನ ಭಾಳ ಹೋರಾಟ ಡೆಲ್ಲಿವರೆಗೆ ಎಲ್ಲ ನಾನು ನೋಡಿದ್ವಲ್ಲ, 15-20 ದಿವಸ ಭಾಳ ಹೋರಾಟ ಮಾಡಿದೆ 2 ತಿಂಗಳು. ಆದರೆ ಅಂತಿಮವಾಗಿ ಎಲ್ಲ ಲೆಕ್ಕಾಚಾರ ಮಾಡಿ, ಜಿಲ್ಲಾ ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರ ಪ್ರತಿಯೊಂದನ್ನು ಮಾಡಿ ಗೌರ್ಮೆಂಟ್ 64 ಜನ ಮಂತ್ರಿಗಳು ಮಾಡಿದ್ರು. ಆವಾಗ ರಿಸ್ಟ್ರಿಕ್ಷನ್ ಇರಲಿಲ್ಲ. ಈಗ ರಿಸ್ಟ್ರಿಕ್ಷನ್ ಬಂದಿದೆ. 34 ಜನದ್ದು ಮಾಡೋಂಗಿಲ್ಲ, ಅದರಿಂದ ಮಾಡೋಕ್ಕಾಗಿಲ್ಲ. ಭಾಳ ಜನ ಸ್ವಾಭಾವಿಕವಾಗೇ ಹತಾಶರಾಗ್ತಕ್ಕಂಥದ್ದು, ಅವರ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಸ್ವಾಭಾವಿಕ. ಅವ್ರಿಗೆಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮಗೇನಾದ್ರು ಸೇಮ್ ಟಾಸ್ಕ್ ಕೊಟ್ಟಿದ್ದಾರೆ ಸರ್, ಹೋಗಿ ಮನವೊಲಿಕೆ ಮಾಡಿ ಅಂತ? ಕೆಲವು ಸಚಿವರೆಲ್ಲ ನಾನು ನನ್ನ ಸ್ನೇಹಿತರು ಯಾರು ಇರ್ತಾರೆ ಅವ್ರಿಗೆ ಮನವೊಲಿಕೆ ಮಾಡ್ತೀನಿ. ಹಿಂಗಿರುತ್ತಪ್ಪ, ನಾವು ಎಲ್ಲ ಹೋದ್ ಸಾರಿ ಹಂಗೆ ಅಂದ್ಕೊಂಡಿದ್ದು. ಮುಂದೆ ಕಾಯೋಣ. ಇಷ್ಟಕ್ಕೆ ರಾಜಕಾರಣ ಮುಗಿಲಿಲ್ಲ. ಮುಂದೆ ನಾವೆಲ್ಲ ಒಟ್ಟಾಗಿ ಪಕ್ಷ ಕಟ್ಟಿ 28ಕ್ಕೆ ಮತ್ತೆ ಸರ್ಕಾರ ತಂದು ಈಗ ಆಗಿರೋರು ಯಾರಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೊಸಬ್ರಿಗೆ ಕೊಡೋವಂಥ ಒಂದು ನಿರ್ಣಯನ ಪಾರ್ಟಿಲಿ ತೆಗೆದುಕೊಂಡು ಹೋಗೋಣ, ಒಟ್ಟಿಗೆ ಹೋಗೋಣ, ಪಾರ್ಟಿ ಕಟ್ಟೋಣ ಅಂತಕ್ಕಂಥದ್ದನ್ನ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ನೀವು ಸಚಿವರಾಗಿದ್ದೀರಿ. ನಿಮ್ಮ ಸ್ನೇಹಿತರೆಲ್ಲರೂ ಕೂಡ ಈಗ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದೇಳಿ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಅದು ಎಲ್ಲರೂ ಸಚಿವರಾಗಬೇಕು ಅಂತ ಬಯಸೋದು ಅದು ರಾಜಕೀಯ ಧರ್ಮ. ಆದರೆ ಎಲ್ಲರಿಗೂ ಕೊಡಕ್ಕೆ ಸಾಧ್ಯ ಆಗಲ್ಲ. 34ನೇ ಸಚಿವರು ಕೊಡಬೇಕು. ಅದರಲ್ಲಿ 20 ಜನ 14 ಜನ ಕೊಟ್ಟಿದ್ರು, ಇನ್ನು 20 ಜನ ಕೊಡಬೇಕಾಯ್ತು. ನಾವು 45 ಜನ ಭಾಳ ಹೋರಾಟ ಡೆಲ್ಲಿವರೆಗೆ ಎಲ್ಲ ನಾನು ನೋಡಿದ್ವಲ್ಲ, 15-20 ದಿವಸ ಭಾಳ ಹೋರಾಟ ಮಾಡಿದೆ 2 ತಿಂಗಳು. ಆದರೆ ಅಂತಿಮವಾಗಿ ಎಲ್ಲ ಲೆಕ್ಕಾಚಾರ ಮಾಡಿ, ಜಿಲ್ಲಾ ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರ ಪ್ರತಿಯೊಂದನ್ನು ಮಾಡಿ ಗೌರ್ಮೆಂಟ್ 64 ಜನ ಮಂತ್ರಿಗಳು ಮಾಡಿದ್ರು. ಆವಾಗ ರಿಸ್ಟ್ರಿಕ್ಷನ್ ಇರಲಿಲ್ಲ. ಈಗ ರಿಸ್ಟ್ರಿಕ್ಷನ್ ಬಂದಿದೆ. 34 ಜನದ್ದು ಮಾಡೋಂಗಿಲ್ಲ, ಅದರಿಂದ ಮಾಡೋಕ್ಕಾಗಿಲ್ಲ. ಭಾಳ ಜನ ಸ್ವಾಭಾವಿಕವಾಗೇ ಹತಾಶರಾಗ್ತಕ್ಕಂಥದ್ದು, ಅವರ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಸ್ವಾಭಾವಿಕ. ಅವ್ರಿಗೆಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ. ನಿಮಗೇನಾದ್ರು ಸೇಮ್ ಟಾಸ್ಕ್ ಕೊಟ್ಟಿದ್ದಾರೆ ಸರ್, ಹೋಗಿ ಮನವೊಲಿಕೆ ಮಾಡಿ ಅಂತ? ಕೆಲವು ಸಚಿವರೆಲ್ಲ ನಾನು ನನ್ನ ಸ್ನೇಹಿತರು ಯಾರು ಇರ್ತಾರೆ ಅವ್ರಿಗೆ ಮನವೊಲಿಕೆ ಮಾಡ್ತೀನಿ. ಹಿಂಗಿರುತ್ತಪ್ಪ, ನಾವು ಎಲ್ಲ ಹೋದ್ ಸಾರಿ ಹಂಗೆ ಅಂದ್ಕೊಂಡಿದ್ದು. ಮುಂದೆ ಕಾಯೋಣ. ಇಷ್ಟಕ್ಕೆ ರಾಜಕಾರಣ ಮುಗಿಲಿಲ್ಲ. ಮುಂದೆ ನಾವೆಲ್ಲ ಒಟ್ಟಾಗಿ ಪಕ್ಷ ಕಟ್ಟಿ 28ಕ್ಕೆ ಮತ್ತೆ ಸರ್ಕಾರ ತಂದು ಈಗ ಆಗಿರೋರು ಯಾರಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೊಸಬ್ರಿಗೆ ಕೊಡೋವಂಥ ಒಂದು ನಿರ್ಣಯನ ಪಾರ್ಟಿಲಿ ತೆಗೆದುಕೊಂಡು ಹೋಗೋಣ, ಒಟ್ಟಿಗೆ ಹೋಗೋಣ, ಪಾರ್ಟಿ ಕಟ್ಟೋಣ ಅಂತಕ್ಕಂಥದ್ದನ್ನ ಅವರಲ್ಲಿ ನಾನು ಮನವಿ ಮಾಡ್ತೀನಿ.